ಈ ಕತೆ ಸೀಮಾಪುರ್ ಹಳ್ಳಿಯದು. ಅಲ್ಲಿ ತುಂಬಾ ಪಕ್ಷಿಗಳು ತುಂಬಾ ವರ್ಷ ಕಾಲದಿಂದ ಆ ಕಾಡಲ್ಲಿ ಇರ್ತಿತ್ತು. ಅಲ್ಲಿ ಒಂದ್ ಗಿಳಿರಾಜನೂ ಇತ್ತು. ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಆ ಗಿಳಿರಾಜ ಎಲ್ಲಾ ಪಕ್ಷಿಗಳಿಗೂ ಕಡಿಮೆ ಊಟನ ಕೊಡ್ತಿತ್ತು. ಅದನ್ನಿಟ್ಕೊಂಡು ಒಂದ್ ದಿವ್ಸ ಫುಲ್ಲು ತಿನ್ಬೇಕಾಗಿತ್ತು. ಆದ್ರೆ ಈ ವಿಷಯ ಆ ಪಕ್ಷಿಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರ ರಾಜಾನೇ ಅವ್ರ ಊಟ ಎಲ್ಲ ತಿಂತಿದ್ದಾರೆ ಅಂತ ಇವರೆಲ್ಲ ಯೋಚನೆ ಮಾಡ್ತಿದ್ರು. ಈ ತರ ಯೋಚನೆ ಮಾಡಿ ಅವ್ರು ತುಂಬಾ ದುಃಖ ಪಡ್ತಿದ್ರು. ಇದರಿಂದ ಆ ರಾಜನ ಒಳ್ಳೆ ಗುಣಗಳನ್ನು ಇವ್ರು ನೋಡ್ಲಿಲ್ಲ. ಅವ್ರ ರಾಜ ತುಂಬಾನೇ ಕೆಟ್ಟವರು ಅಂತ ಇವರೆಲ್ಲ ಅನ್ಕೊಂಡಿದ್ರು. ಯಾಕಂದ್ರೆ ಆ ರಾಜ ಅವ್ರೆಲ್ಲಾರ್ಗೂ ಸ್ವಲ್ಪ ಆಹಾರನ ಕೊಟ್ಟು ಅದನ್ನೇ ತಿನ್ಬೇಕು ಅಂತ ಹೇಳ್ತಿದ್ರು.